ಆಯ್ತು, ಕಲಬುರಗಿ ಆಯ್ತು, ಈಗ ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲೂ ಕೂಡ ಪ್ರಯಾಣಿಕರು ತತ್ತರಿಸಿ ಹೋಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಲ್ಲಿ ಪ್ರಯಾಣಿಕರು ಕೂಡ ತತ್ತರಿಸಿದ್ದಾರೆ. ಈ ಕುರಿತು ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಂಜುನಾಥ್ ಹಿರೇಮಠ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕಳೆದ 2 ವಾರದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ 4ನೇ ಬಾರಿಗೆ ಇವತ್ತು ಏರಿಕೆಯಾಗಿರುವಂಥದ್ದು. ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆಯಲ್ಲಿ 2 ರೂಪಾಯಿ ಪ್ಲಸ್ ಬೆಲೆ ಏರಿಕೆಯಾಗಿರುವಂಥದ್ದು. ಈಗ ಹುಬ್ಬಳ್ಳಿಯ ಉನ್ಕಲ್ ಕ್ರಾಸ್ನ ದೊಡ್ಡಮನಿ ಪೆಟ್ರೋಲ್ ಬಂಕ್ನಲ್ಲಿ ನಾವಿದ್ದೇವೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಬರ್ತವೆ. ದಿನನಿತ್ಯ ಒಂದು ಪೆಟ್ರೋಲ್ ಡೀಸೆಲ್ ಈ ಒಂದು ಪೆಟ್ರೋಲ್ ಬಂಕಿನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬರುವಂತಹ ಧಾರವಾಡದ ಮಾರ್ಗವಾಗಿ ಹುಬ್ಬಳ್ಳಿಗೆ ಬರ್ತಾರೆ ವಾಹನ ಸವಾರರು. ನಿತ್ಯವೂ ಇಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡು ತಮ್ಮ ನಿತ್ಯ ಕಾರ್ಯಗಳಿಗೆ ತೆರಳುವಂಥ ಒಂದು ಪೆಟ್ರೋಲ್ ಬಂಕಿನಲ್ಲಿ ಇಲ್ಲಿ ಪೆಟ್ರೋಲ್ ತುಂಬಿಸ್ತಾರೆ. ಆದರೆ ಈಗ ಪೆಟ್ರೋಲ್ ಬೆಲೆ ಏರಿಕೆಯಿಂದಾಗಿ ಸಾಕಷ್ಟು ಮಧ್ಯಮ ವರ್ಗ ಜನರಿಗೆ ಮತ್ತು 2 ವೀಲರ್ ವಾಹನದ ಸವಾರರಿಗೆ ಸಾಕಷ್ಟು ಜೇಬಿಗೆ ಕತ್ರಿ ಒಂದು ಬಿದ್ದಿರುವಂಥದ್ದು ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈಗಾಗಲೇ ಪೆಟ್ರೋಲ್ ವಾಹನ ಸವಾರರು ಪೆಟ್ರೋಲ್ ತುಂಬಿಸ್ಕೊಳ್ತಾ ಇದ್ದಾರೆ. ಈಗ ಒಂದು ಜೊತೆಗೆ ಅವರನ್ನು ಮಾತಾಡಿಸ್ತಾ ಹೋಗ್ತಾ ಇದ್ದೇನೆ. ಯಾಕಂತಂದರೆ ಪೆಟ್ರೋಲ್ ವಾಹನ 2 ವೀಲರ್ ವಾಹನರಿಗೆ ಸಾಕಷ್ಟು ಇದು ಹೊಡೆತಾ ಬೀಳುವಂಥದ್ದು. ಸರ್, ಪೆಟ್ರೋಲ್ ಬೆಲೆ ಏರಿಕೆ ಆಗಿರುವಂಥದ್ದು ಏನು ಹೇಳಕ್ಕೆ ಬಯಸ್ತೀರಾ ಸರ್ ತಾವು? ಈಗ ಸರ್ 4ನೇ ಬಾರಿ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಏನು ಹೇಳಿ ಸರ್, ಕೇಂದ್ರ ಸರ್ಕಾರದನ್ನ ಮಾತಾಡಬೇಕು, ಜನಸಾಮಾನ್ಯರಿಗೆ ವಜ್ಜೆ ಆಕೈತಿ ಸರ್. ಮಧ್ಯಮ ವರ್ಗ ಜನಕ್ಕೆ ಭಾಳ ಹೆವಿ ಆಗ್ತೈತಿ. ಒಂದು ಕಡೆಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಗ್ರಾಹಕರ ಸಂಖ್ಯೆ ಎಷ್ಟು ಹೆಚ್ಚು ಕಡಿಮೆ ಆಗಿದೆ ಇಲ್ಲಿ ಕೇಳ್ತಾ ಹೋಗೋಣ. ಮೇಡಮ್, ನಿತ್ಯದಿಂದ ಇವತ್ತಿನಿಗೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಗ್ರಾಹಕರ ಈಗ ಬಿಹೇವಿಯರ್ ಹೆಂಗಿದೆ ನಿಮ್ಮ? ಇವಾಗ ನಿನ್ನೆಯಿಂದ ಏರಿಕೆ ಆಗಿದೆ ರೀ. ಇದು 12 ಗಂಟೆಯಿಂದ ಏರಿಕೆ ಜಾಸ್ತಿ ಆಗಿದೆ. ಈ ಗ್ರಾಹಕರು ಆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಕಳೆದ ಇನ್ಮೇಲೆ ಅವರ ಅಭಿಪ್ರಾಯ ಏನಂತೇಳಿ ಗೊತ್ತಾಗೋದು. ಇದಿಷ್ಟು ಪೆಟ್ರೋಲ್ ಬಂಕಿನ ಸಿಬ್ಬಂದಿಗಳ ಮಾತಾದರೂ. ವಾಹನ ಸವಾರರು ಕೂಡ ಕೆಲವರು ಕೇಂದ್ರ ಸರ್ಕಾರ ಯುದ್ಧದಿಂದಾಗಿ ಬೆಲೆ ಏರಿಕೆಯಾಗಿದೆ, ಅದನ್ನು ಸ್ವಾಗತ ಮಾಡ್ತವೆ ಅಂತೆಂದು ಕೆಲವು ವಾಹನ ಸವಾರರು ಹೇಳಿದರೆ, ಇನ್ನೂ ಕೆಲವು ವಾಹನ ಸವಾರರು ನಮಗೆ ಮಧ್ಯಮದ ವರ್ಗ ಜನಗೆ ಬಹಳ ಸಂಕಷ್ಟವನ್ನು ತಂದುಕೊಟ್ಟಿದೆ, ಈ ಒಂದು ಬೆಲೆ ಇಳಿಕೆ ಆಗೋದ್ರಿಂದ ಮತ್ತಷ್ಟು ನಮಗೆ ಮುಂದೆ ಹೋಗಲು ಮತ್ತು ನಾವು ಡೆವಲಪ್ಮೆಂಟ್ ಆಗಲು ಸಹಕಾರಿಯಾಗುತ್ತದೆ, ಆದಷ್ಟು ಕೇಂದ್ರ ಸರ್ಕಾರ ಬೆಲೆ ಇಳಿಕೆಯ ಕಡೆ ಗಮನ ಕೊಡಬೇಕು ಎಂಬ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮಂಜುನಾಥ್, ಫ್ರೀಡಮ್ ಟಿವಿ, ಹುಬ್ಬಳ್ಳಿ.